ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಯಚೂರಿನಲ್ಲಿ ಸಚಿವ ಅಜಯ್ ಸಿಂಗ್ ಬರ ಪರಿಶೀಲನೆಗೆ ಹೋಗಿದ್ದಾರೆ. ಈಗ ರಾಯಚೂರು ತಾಲೂಕಿನ ಎಕ್ಲಾಸಪುರ, 7 ಮೈಲ್ ಜೊತೆಗೆ ಕಲ್ಮಲ, ದೇವದುರ್ಗದಲ್ಲಿ ಜಮೀನುಗಳಲ್ಲಿ ಸಚಿವರು ಬರ ವೀಕ್ಷಣೆ ಮಾಡೋದಕ್ಕೆ ಹೋಗಿದ್ದಾರೆ. ಮೇ ಬಿ ರಾಯಚೂರಿಗೆ ಈಗ ಸದ್ಯಕ್ಕೆ ಯಾರೂ ಇಲ್ಲ, ಅಂದರೆ ಅಲ್ಲಿ ಆ ಜಿಲ್ಲೆಯಿಂದ ಯಾರೂ ಮಂತ್ರಿ ಆಗಿಲ್ಲ. 100% ಅದನ್ನ ಅಜಯ್ ಸಿಂಗ್ ಅವರಿಗೆ ಕೊಡೋ ಸಾಧ್ಯತೆ ಇದೆ, ಉಸ್ತುವಾರಿ ಜವಾಬ್ದಾರಿನ. ಎಕ್ಲಾಸಪುರ, 7 ಮೈಲ್, ಕಲ್ಮಲ, ದೇವದುರ್ಗದಲ್ಲಿ ಜಮೀನುಗಳಲ್ಲಿ ಸಚಿವರು ವೀಕ್ಷಣೆ ಮಾಡೋದಕ್ಕೆ ಹೋಗಿದ್ದಾರೆ. ರೈತರು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಸಚಿವ ಅಜಯ್ ಸಿಂಗ್. 3 ಬಾರಿ ಬಿತ್ತನೆ ಮಾಡಿದ್ರು ಬೆಳೆ ಕೈಗೆ ಸಿಗ್ತಾ ಇಲ್ಲ ಅಂತ ರೈತರು ಸಚಿವರ ಮುಂದೆ ಅಳಲನ್ನ ತೋಡಿಕೊಂಡಿದ್ದಾರೆ. ಮಳೆಯಿಂದ ಜಿಲ್ಲೆಯಲ್ಲಿ ಹತ್ತಿ ಬೆಳೆ ಇಳುವರಿಯಲ್ಲಿ ಕುಂಠಿತವಾಗಿದೆ. ರೈತರ ಸಾಲ ಮನ್ನಾ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸುತ್ತೇನೆ, ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಸಚಿವ ಅಜಯ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊಡಬೇಕಂತ ನಾವು ಬಂದಿದ್ದೀವಿ. ಇದೆಲ್ಲ ಒಂದು ಸಂಪೂರ್ಣವಾದ ನಮ್ಮ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಇದ್ದೀವಿ. ಏನೇನೋ ಒಂದು ಅವಶ್ಯಕತೆ ಇರ್ತಕ್ಕಂಥ ಒಂದು ಮಾಡ್ತೀವಿ, ಒಂದು ವರದಿ ಕೊಡ್ತೀವಿ. ನಮ್ಮ ಸರ್ಕಾರ ನಿಮ್ಮ ಜೊತೆ ಇದೆ ಅಂತ. ರಾಜ್ಯಾದ್ಯಂತ ಬರ ಇರೋಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಕೂಡ ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ಬಾರಿ ಕೂಡ 2 ರಿಂದ 3 ಬಾರಿ ಬಿತ್ತನೆ ಮಾಡಿದ್ರು ಕೂಡ ಇಲ್ಲಿವರೆಗೆ ಬೆಳೆ ಸರಿಯಾಗಿ ಇಲ್ಲದ ಕಾರಣದಿಂದಾಗಿ ಇವತ್ತು ಉಸ್ತುವಾರಿ ಸಚಿವರು ಕೂಡ ಏನು ರಾಯಚೂರು ಜಿಲ್ಲೆಗೆ ಆಗಮಿಸಿರುವಂತದ್ದು. ರಾಯಚೂರು ತಾಲೂಕು ಮತ್ತೆ ದೇವದುರ್ಗ ತಾಲೂಕದಲ್ಲಿ ಕೂಡ ಇವತ್ತು ವಿಸಿಟ್ ಮಾಡಿ ರೈತರ ಸಮಸ್ಯೆಗಳನ್ನು ಕೂಡ ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ನಮ್ಮ ಜೊತೆಗೆ ಸಚಿವರು ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಇವಾಗ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಕೂಡ ತಮ್ಮಲ್ಲಿ ಹೇಳ್ಕೊಟ್ಟಿರುವಂಥದ್ದು ಸರ್ಕಾರದಿಂದ ಇಲ್ಲಿವರೆಗೂ ಕೂಡ, ಯಾಕಂದ್ರೆ ಪ್ರತಿ ಬಾರಿ ಇನ್ಸೂರೆನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ, ಯಾಕಂದ್ರೆ ಇಲ್ಲಿ ಒಂದು ಕಡೆ ಬೆಳೆಗೆ ದುಡ್ಡು ಹಾಕಬೇಕು ರೈತರು, ಮತ್ತೆ ಇನ್ನೊಂದು ಕಡೆ ಇನ್ಸೂರೆನ್ಸ್ ಕಟ್ಟಬೇಕು, ಇನ್ಸೂರೆನ್ಸ್ ಸರಿಯಾದ ರೀತಿ ಕ್ಲೈಮ್ ಆಗೋದಿಲ್ಲ ಅನ್ನೋಂಥದ್ದು ಅಳಲು ಕೂಡ ಇದೆ. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಅಲ್ಲ, ಸ್ವಲ್ಪ ಇನ್ಶೂರೆನ್ಸ್ ಸಿಗ್ತಾ ಇಲ್ಲ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಇಲ್ಲಿ ಇರ್ತಕ್ಕಂಥ ನಿಂಗಪ್ಪ ಅವ್ರ ಹೊಲ 3 ಎಕರೆ ಇರ್ತಕ್ಕಂಥ ಅವ್ರದ್ದು ಹೊಲ 3 ಬಾರಿ ಬಿತ್ತಿದ್ದಾರೆ. ಪರಿಸ್ಥಿತಿ ನಾವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೀವಿ. ನೇರವಾಗಿ ಅವ್ರ ಹತ್ರ ಬಂದಿದ್ದೀವಿ. ಅವ್ರ ಸಂಕಷ್ಟದಲ್ಲಿ ನಾವೆಲ್ಲ ಕೂಡ ಭಾಗಿಯಾಗ್ತೀವಿ ಅಂತ ಕೂಡ ಅವ್ರ ಆಶ್ವಾಸನೆ ಕೊಡ್ತಾ ಇದ್ದೀವಿ. ಇಲ್ಲಿ ಏನಿದೆ ಪರಿಸ್ಥಿತಿ, ಜಿಲ್ಲಾಧಿಕಾರಿಗಳು ಇದ್ದಾರೆ, ಶಾಸಕರಿದ್ದಾರೆ, ಎಲ್ಲರೂ ಕೂಡ ಮುಖಂಡರು ಇವತ್ತಿನ ದಿವಸ ಇಲ್ಲಿ ಬಂದಿದ್ದಾರೆ. ಯಾವೊಂದು ರೀತಿಯಿಂದ ಒಂದು ಜನರಿಗೆ ಅನುಕೂಲ ಆಗ್ತದೆ, ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಅಂತ ನೋಡಿಕೊಂಡು ನಮ್ಮ ಸರ್ಕಾರ ಒಂದು ತೀರ್ಮಾನ ತಗೊಳ್ತೀವಿ. ಸರ್, ಈಗ ರಾಯಚೂರು ಜಿಲ್ಲೆಯಲ್ಲಿ 2 ನದಿಗಳು ಇದ್ರೂ ಕೂಡ ರೈತರಿಗೆ ಸರಿಯಾದ ನೀರಿಲ್ಲದೆ ಕೂಡ ಇವತ್ತು ಬೆಳೆಗಳು ಒಣಗುವಂಥ ಪರಿಸ್ಥಿತಿ ಇದಾಗಿದೆ ಸರ್. ಸರ್ಕಾರದಿಂದ ನೀವೇನು ನೆರವು ಕೊಡ್ತೀರಿ ಸರ್? ಅಲ್ಲ, ನೋಡೋಣ. ಇವಾಗ ಸ್ವಲ್ಪ ಇಲ್ಲಿ ನೀರು ಬಿಡಿಸ್ಬೇಕು ಅಂತ ಒಂದು ರೀತಿಯಿಂದ ಒಂದು ವಿಚಾರಗಳಿವೆ. ಒಂದು ICC ಮೀಟಿಂಗ್ ಕರೆಸಬೇಕು ಅಂತ ನಿಮಗೆಲ್ಲರೂ ಗೊತ್ತಿರುವಂತೆ ಈಗಾಗಲೇ ಕೇಳುವ ಒಂದು 3 ದಿವಸ ಆಗಿದೆ. ಇವಾಗ ಹೊಸ ಒಂದು ಸಚಿವ ಸಂಪುಟ ಎಲ್ಲ ಆಗಿ ಯಾವೊಂದು ರೀತಿಯಿಂದ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಸ್ಪಷ್ಟವಾಗಿ ಎಲ್ಲ ಮಂತ್ರಿಗಳಿಗೆ ಆ ಒಂದು ತಮ್ಮ ಜಿಲ್ಲೆಗೆ ಹೋಗಬೇಕು, ತಮ್ಮೆಲ್ಲ ಹಳ್ಳಿಗೆ ಹೋಗಬೇಕು ಅಂತ ಈಗಾಗಲೇ ನಾವು ರಾಯಚೂರು ಗ್ರಾಮಾಂತರ ಮತ್ತು ದೇವದುರ್ಗ ಬಂದಿದ್ದೀವಿ. ಮುಂದೆ ಲಿಂಗಸೂರು ಮತ್ತು ಮಸ್ಕಿನೂ ಕೂಡ ಇವತ್ತು ಹೋಗ್ತಾ ಇದ್ದೀವಿ. ಪ್ರತಿಯೊಂದು ಕಡೆ ನಾವು ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ತಿಳಿದುಕೊಂಡು ಒಂದು ವರದಿಯನ್ನು ನೀಡ್ತೀವಿ. ಸರ್, ಇವಾಗ ಇನ್ನೊಂದು ಕಡೆ ಏನು ಬರದ ಛಾಯೆ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರಾಯಚೂರು ಜಿಲ್ಲೆ ಆಗಲಿ, ಇದು ಲಿಂಗಸೂರು ತಾಲೂಕುಗಳಲ್ಲಾಗಲಿ ಕೂಡ ಇದು ಗುಳೆ ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ ಸರ್. ಇದ್ರ ಬಗ್ಗೆ ಏನು ಇದು ಮಾಡ್ತಾರೆ? ಅದೇ ಭಾಳಷ್ಟು ಮಂದಿ ಗುಳೆ ಹೋಗ್ತಾರಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅವ್ರಿಗೆ ಹೆಚ್ಚಿನ ಒಂದು ಕೆಲಸವನ್ನು ಕೊಟ್ಟು ನಾಳೆ ಮಾಡಿರುವಂಥ ಒಂದು ಮೀಟಿಂಗಲ್ಲಿ ಅಲ್ಲಿ ಒಂದು ಸೂಚನೆಯನ್ನು ನಾವು ನೀಡ್ತೀವಿ. ಸರ್, ಇವಾಗ NDR ಟೀಮ್ ಪ್ರಕಾರ ಏನು ನಾರ್ತ್ ಪ್ರಕಾರ ಇಲ್ಲಿ 4 ವಾರಗಳು ಮಳೆ ಬಾರದೇ ಇರುವಂಥ ಸಂದರ್ಭದಲ್ಲಿ ಮಾತ್ರ ಒಂದು ಬರಗಾಲ ಘೋಷಣೆ ಅಂತೇಳಿ ಇದು ಮಾಡ್ತಾರೆ, ಗೈಡ್ಲೈನ್ಸ್ ಇದೆ ಸರ್. ಆದರೆ ಇಲ್ಲಿ ವಾರಕ್ಕೆ ಒಂದ್ಸಲ ಆದರೂ ಸ್ವಲ್ಪ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಯಾವ ರೀತಿ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತ ಸರ್? ಇದು ಇನ್ಶೂರೆನ್ಸ್ ಅವ್ರಿಗೂ ಕೂಡ ಎಲ್ಲರೂ ಕರೆಸಿ ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ಮಾಡಿ ಒಂದು ಸರಳೀಕರಣ ಮಾಡಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಇದು ಮಾಡ್ತೀವಿ. ಯಾಕಂದರೆ ಭಾಳಷ್ಟು ಇನ್ಶೂರೆನ್ಸ್ ಕಂಪ್ನಿಯವರು ರೈತರಿಗೆ ಭಾಳ ಡೀಪಾಗಿ ಹೋಗಿ ಅದಿಲ್ಲ ಇದಿಲ್ಲ, ಆ ಒಂದು ತೊಂದರೆ ಈ ಒಂದು ತೊಂದರೆ ಅಂತ ಅವರು ಒಂದು ತೊಂದರೆ ನೀಡ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಆದರೆ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ಎಲ್ಲ ಇನ್ಶೂರೆನ್ಸ್ ಕಂಪ್ನಿ, ಪ್ರಮುಖ ಇನ್ಶೂರೆನ್ಸ್ ಕಂಪ್ನಿಯವ್ರು ಕರೆಸಿ ಒಂದು ಮೀಟಿಂಗ್ ಮಾಡಬೇಕು ಅಂತಲೂ ಕೂಡ ನಾವು ಹೇಳ್ತೀವಿ. ಸರ್, ಇವಾಗ ಮುಂಜಾನೆಯಿಂದ ಒಂದು ಅಧ್ಯಯನವನ್ನು ಮಾಡಿದ್ದೀರಿ, ರೈತರ ಜೊತೆ ಸಮಾಲೋಚನೆ ಕೂಡ ಮಾಡಿದ್ದೀರಿ. ರೈತರಿಗೆ ಏನು ಹೇಳ್ತಿ ಬಯಸ್ತೀರಿ ಸರ್ ಸರ್ಕಾರದಿಂದ? ಇಲ್ಲ, ಇವಾಗ ಪರಿಸ್ಥಿತಿ ಭಾಳ ಗಂಭೀರ ಇದೆ. ನಾವು ರೈತರಿಗೆ ಏನು ಹೇಳೋದೇನಿಲ್ಲ, ನಾವೇ ಅವ್ರ ಹೊಲಕ್ಕೆ ಬರ್ತಾ ಇದ್ದೀವಿ, ಅವ್ರ ಊರಿಗೆ ಬರ್ತಾ ಇದ್ದೀವಿ, ಅವ್ರ ಜೊತೆ ನಾವು ಇದ್ದೀವಿ ಅಂತ ಇರ್ತಕ್ಕಂಥ ನಾವು ಹೇಳಕ್ಕೆ ಬಂದಿದ್ದೀವಿ. ಅವರ ಏನು ಪರಿಸ್ಥಿತಿ ಇದೆ ನಾವು ಅರ್ಥ ಮಾಡ್ಕೊಳ್ತೀವಿ ಅಂತ ನಾವು ಬಂದಿದ್ದೀವಿ.
ಇದಿಷ್ಟು ಇಲ್ಲಿರುವಂಥ ಸಚಿವರ ಮಾತಾಗಿರುವಂಥದ್ದು. ಸರ್ಕಾರ ರೈತರ ಜೊತೆಗೆ ಇದೆ, ನಾವು ಯಾವುದೇ ರೀತಿಯಾದಂಥ ಅನಾಹುತಗಳು ಮಾಡ್ಕೋಬಾರ್ದು, ಮತ್ತು ನಾವು ಪರಿಹಾರವನ್ನು ಕೂಡ ಕೊಡ್ತೀವಿ ಅನ್ನುವಂಥದ್ದು ಇಲ್ಲಿರುವಂಥ ಸಚಿವರ ಮಾತು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.